ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಪವನ್ ಸರ್. ಇಂದಿನ ನಮ್ಮ ಚರ್ಚೆಯ ವಿಷಯ ಬಿಕಾಮ್ ಮೊದಲನೇ ಸೆಮಿಸ್ಟರ್ನ ರಾಯಲ್ಟಿ ಚಾಪ್ಟರ್. ಸ್ಟ್ರೈಕ್ ಪೀರಿಯಡ್ಸ್ ಸರ್ಟನ್ ಮಂತ್ಸ್. ಸ್ಟ್ರೈಕ್ ಪೀರಿಯಡ್ ಗಿವನ್ ಸರ್ಟನ್ ಮಂತ್ಸ್ ಆ್ಯಂಡ್ ಮಿನಿಮಮ್ ರೆಂಟ್ ಪ್ರಪೋರ್ಷನೇಟ್ಲಿ ರಿಡಕ್ಷನ್. ಪ್ರಪೋರ್ಷನೇಟ್ ರಿಡಕ್ಷನ್ ಮೀನ್ಸ್ ಎಷ್ಟು ಮಂತ್ಸ್ ವರ್ಕ್ ಸ್ಟಾಪ್ ಆಗಿರ್ತದಲ್ಲ ಅಷ್ಟನ್ನು ಲೆಸ್ ಮಾಡಿ ಎಷ್ಟು ಮಂತ್ಸ್ ವರ್ಕ್ ರನ್ನಿಂಗ್ ಹೋಗಿರುತ್ತಲ್ಲ ಅಷ್ಟನ್ನು ಮಾತ್ರ ನಾವು ಮಿನಿಮಮ್ ರೆಂಟ್ ಕೊಡೋದಿಲ್ಲ. ಅಂದ್ರೆ ವರ್ಕ್ ಸ್ಟಾಪ್ ಆಗಿರೋದನ್ನ ಬಿಟ್ಟು ಎಷ್ಟು ಮಂತ್ಸ್ ವರ್ಕ್ ರನ್ನಿಂಗ್ ಹೋಗಿರುತ್ತಲ್ಲ ಅಷ್ಟನ್ನು ಮಾತ್ರ ನಾವು ಮಿನಿಮಮ್ ರೆಂಟ್ ಅನ್ನ ಫಿಕ್ಸ್ ಮಾಡೋದು, ಪ್ರಪೋರ್ಷನೇಟ್ ಆಗಿ ರಿಡಕ್ಷನ್ ಮಾಡ್ಕೊಳ್ಳೋದು. ಈ ಒಂದು ಕ್ವಶನ್ ಅಲ್ಲಿ ಎ ಕಂಪನಿ ಟುಕ್ ಎ ಮೈನ್ ಆನ್ ಎ ಲೀಸ್ ಆಫ್ 5 years ಫಾರ್ ಎ ಸರ್ಟನ್ ರಾಯಲ್ಟಿ or once again, a company took a mine on a lease of 5 years for its royalty of rupees 40 per ton. Rupees 40 per ton of a coal raise subject to minimum rent. Minimum rent is fixed rupees 12,000 per year. 12,000 per year. The excess of minimum rent over a royalty can be recovered out of the surplus of next 2 years. Next 2 years ಅವಧಿ ಕೊಟ್ಟಿದ್ದಾನೆ ಹೇಳಿ. ನೆಕ್ಸ್ಟ್, ಮಿನಿಮಮ್ ರೆಂಟ್ ರೆಡ್ಯೂಸ್ ಟು ಪ್ರಪೋರ್ಷನೇಟ್ಲಿ ಟು ದ ಪೀರಿಯಡ್ ಆಫ್ ಸ್ಟ್ರೈಕ್. ಪ್ರಪೋರ್ಷನೇಟ್ಲಿ ರಿಡಕ್ಷನ್, ಪ್ರಪೋರ್ಷನೇಟ್ ಆಗಿ ರಿಡಕ್ಷನ್ ಮಾಡ್ಕೋರಿ. ಅದಾಗಿ ಗಿವನ್ ಇನ್ಫಾರ್ಮೇಶನ್ ನೋಡ್ರಿ. ಇಯರ್ 2009 300 ಟನ್ಸ್ ರೇಸ್ ಆಗಿದೆ. 2010 800 ಟನ್ಸ್, 2011 900 ಟನ್ಸ್, 2012 ಸ್ಟ್ರೈಕ್ ಆದಂಥ ಅವಧಿಯಲ್ಲಿ 400 ಟನ್ಸ್, 2013 800 ಟನ್ಸ್. ಪ್ರಿಪೇರ್ ರಾಯಲ್ಟಿ ಚಾರ್ಟ್. ಸ್ಟ್ರೈಕ್ ಫಾರ್ 3 months ಬರ್ಕೋರಿ. 3 months. 3 months. ಓಕೆ, ಈ ಒಂದು ಲೆಕ್ಕದಲ್ಲಿ ಸ್ಟ್ರೈಕ್ ಪೀರಿಯಡ್ ಎಷ್ಟು ಕೊಟ್ಟಿದ್ದಾನೆ? 3 months ಸ್ಟ್ರೈಕ್ ಆಗಿದೆ. ಸೊ ಈಗ ಗಿವನ್ ಇನ್ಫಾರ್ಮೇಶನ್ ಗಿವನ್ ಓನರ್ ಆಫ್ ಪ್ರಾಪರ್ಟಿ ಏನು ಕೊಟ್ಟಿಲ್ಲ. ಸೊ ಆ ಕಾರಣಕ್ಕೆ ಲ್ಯಾಂಡ್ ಓನರ್ ಬರ್ಕೋರಿ. ಯೂಸರ್ ಆಫ್ ಪ್ರಾಪರ್ಟಿ ಎ ಕಂಪನಿ. ನೆಕ್ಸ್ಟ್ ರಾಯಲ್ಟಿ rupees 40 rupees per ton. Then minimum rent rupees 12,000 per annum in strike event. Strike event minimum rent 2012. 3 months. 3 months. 3 months ಅಂದರೆ ಸೊ ಪ್ರತಿ ವರ್ಷ ನಾವು 12,000 ತುಂಬ್ತಿದ್ವಿ. ಈ ವರ್ಷ 12,000 ಇಂಟು 9 ಅಂದರೆ ಈ 3 ತಿಂಗಳ ವರ್ಕ್ ಸ್ಟಾಪ್ ಆಗಿದೆ ಅಂದರೆ 9 months ಡಿವೈಡೆಡ್ ಬೈ 12. 12 ಒಂದೇ. ಸೊ 1,000 ಇಂಟು 9 ಮಾಡಿದ್ರೆ 9,000 ಇನ್ ಸ್ಟ್ರೈಕ್ ಇಯರ್. ಮಿನಿಮಮ್ ರೆಂಟ್. ಸೊ 12,000 ಪ್ರತಿ 12 ತಿಂಗಳು 12,000 ತುಂಬ್ತಿದ್ವಿ. ಈಗ 9 ತಿಂಗಳು ಮಾತ್ರ ವರ್ಕ್ ಮಾಡ್ತಿದೆ. ಸೊ ಆ ಕಾರಣಕ್ಕೆ 12,000 ಇಂಟು 9 ತಿಂಗಳು ಡಿವೈಡ್ ಬೈ 12 ತಿಂಗಳು ಮಾಡಿದ್ರೆ ನಮ್ದು 9,000 ರೂಪಾಯಿ ಆ ಒಂದು ಅವಧಿಗೆ ಕೊಡಬೇಕು ನಾವು. ನೆಕ್ಸ್ಟ್ ರಿಕವರಿ. ನೆಕ್ಸ್ಟ್ 2 years. ನೆಕ್ಸ್ಟ್ 2 years ಇದೆ. ಇದಾದ ನಂತರ ಆಸ್ ಯೂಶುವಲ್ ಚಾರ್ಟ್ ಪ್ರಿಪೇರ್ ಮಾಡಬೇಕು.
ಸೊ ಆಫ್ಟರ್ ಗಿವನ್ ಇನ್ಫಾರ್ಮೇಶನ್ ಚಾರ್ಟ್ನ ಪ್ರಿಪೇರ್ ಮಾಡ್ಕೋಬೇಕು. ಇಯರ್ ಕಾಲಮಲ್ಲಿ 2009, 10, 11, 12, 13 ಬರ್ಕೋಬೇಕು. 2009, 2010, 11, 12, 2013. ಸೊ 2012ರಲ್ಲಿ ಸ್ಟ್ರೈಕ್ ಆಗಿದೆ. ಇಲ್ಲಿ ಸ್ಟ್ರೈಕ್ ಪೀರಿಯಡ್. ಔಟ್ಪುಟ್ ಪ್ರೊಡಕ್ಷನ್ 300 tons, 800 tons, 900 tons, ಇಲ್ಲಿ 400 tons, ಇಲ್ಲಿ 800 tons. ರಾಯಲ್ಟಿ ಎಷ್ಟಿದೆ ಅಂದರೆ 40 rupees 40 per ton. 300 into 40 ಮಾಡ್ರಿ, 3 4 12,000. 800 into 40 ಮಾಡ್ರಿ, 4 32,000. 9 into 40 ಮಾಡ್ರಿ, 4 36. ನೆಕ್ಸ್ಟ್ 4 16, 8 32. 32,000. ಸೊ 40 into 300 12,000, 40 into 800 32,000, 40 into 900 36,000, 40 into 400 16,000, 40 into 800 32,000. ಸೊ ಈಗ ಮಿನಿಮಮ್ ರೆಂಟ್ 12,000 ಮೊದಲನೇ ವರ್ಷ, ಎರಡನೇ ವರ್ಷ 12,000, ಮೂರನೇ ವರ್ಷ 12,000, ನಾಲ್ಕನೇ ವರ್ಷ ಸ್ಟ್ರೈಕ್ ಆಗಿದೆ. ಸ್ಟ್ರೈಕ್ ಆದಂಥ ಪೀರಿಯಡಲ್ಲಿ 9,000 ರೂಪಾಯಿ ಮಾತ್ರ ಮಿನಿಮಮ್ ರೆಂಟ್ ಕೊಡಬೇಕು as per proportionate reduction. ನೆಕ್ಸ್ಟ್ ನಾಲ್ಕನೇ ವರ್ಷ 12,000. ಸರಿ, ಈಗ 12,000 ಕಳೆದ್ರೆ ನೋ ಸರ್ಪ್ಲಸ್, ನೋ ಡೆಫಿಸಿಟ್. ಸೊ 32,000 12,000 ಕಳೆದ್ರೆ 20,000 ರೂಪಾಯಿ ಸರ್ಪ್ಲಸ್. ನೆಕ್ಸ್ಟ್ 36,000 ರೂಪಾಯಲ್ಲಿ 12,000 ರೂಪಾಯಿ ಕಳೆದ್ರೆ 24,000. ನೆಕ್ಸ್ಟ್ 16,000 ರೂಪಾಯಲ್ಲಿ ಇಲ್ಲೂ 14 9 7. ನೆಕ್ಸ್ಟ್ 32 12 ಕಳೆದ್ರೆ 20. ಈ ಒಂದು ಲೆಕ್ಕದಲ್ಲಿ ಯಾವುದೇ ವರ್ಷದಲ್ಲಿ ಡೆಫಿಸಿಟ್ ಬಂದಿಲ್ಲ. ಯಾವುದೇ ವರ್ಷ ಡೆಫಿಸಿಟ್ ಬಂದಿಲ್ಲ ಅಂದರೆ ಇಲ್ಲಿ ನಮಗೆ ಶಾರ್ಟ್ ವರ್ಕಿಂಗ್ಸೇ ಆಗಿಲ್ಲ. ನೋ ಡೆಫಿಸಿಟ್ ನೋ ಲಾಸೇ ಆಗಿಲ್ಲ. ಸೊ ಇಲ್ಲಿ ಡೆಫಿಸಿಟೇ ಬಂದಿಲ್ಲ ಅಂದಮೇಲೆ ರಿಕವರಿ ಕಾಲಮು ಏನೂ ಬರೋದಿಲ್ಲ. ಸೊ ಈ ರಿಕವರಿ ಕಾಲಮು ಏನೂ ಬರೋದಿಲ್ಲ. ಸೊ ಇಲ್ಲಿ ಮಿನಿಮಮ್ ರೆಂಟ್ ಆರ್ ರಾಯಲ್ಟಿ. ಸೊ ಇಲ್ಲಿ ಪ್ರತಿ ವರ್ಷ ರಾಯಲ್ಟಿನೇ ಜಾಸ್ತಿ ಇದೆ. ಸೊ ಪ್ರತಿ ವರ್ಷ ರಾಯಲ್ಟಿ ಜಾಸ್ತಿ ಇದ್ದಾಗ ಇಲ್ಲಿ 12,000 ರೂಪಾಯಿ 12,000 ಸೇಮ್ ಇದೆ, ಈ 12,000 ರೂಪಾಯಿ ಸೇಮ್ ಹಚ್ಬಿಟ್ರಿ. ಸೊ ರಾಯಲ್ಟಿ ಜಾಸ್ತಿ ಇದ್ದಾಗ ಸೊ ಈ ರಾಯಲ್ಟಿಯಲ್ಲಿ ರಿಕವರಿ ಕಾಲಮಲ್ಲಿ ಕಳೆಯೋಕ್ಕೆ ಏನೂ ಅಮೌಂಟ್ ಇಲ್ಲ. ಸೊ ಇಲ್ಲಿ ಯಾವುದೇ ವರ್ಷ ಏನೂ ಅಮೌಂಟ್ ಇಲ್ಲ. ಸೊ ಆ್ಯಸ್ ಇಟ್ ಈಸ್ ಈ ರಾಯಲ್ಟಿ ಕಾಲಮ್ ಆಗಿರೋಂಥ ಅಮೌಂಟನ್ನೇ ಇಲ್ಲಿ ಹಚ್ಬಿಟ್ರಿ 32,000. ಸೊ 36,000 ರೂಪಾಯಿದಲ್ಲಿ 0 ಲೆಸ್ ಮಾಡಿದ್ರೆ 36,000. ಸೊ 16,000 ರೂಪಾಯಿದಲ್ಲಿ 0 ಲೆಸ್ ಮಾಡಿದ್ರೆ 16,000. ಸೊ 32,000 ರೂಪಾಯಿದಲ್ಲಿ 0 ಲೆಸ್ ಮಾಡಿದ್ರೆ 32,000. ಈ ಒಂದು ಕ್ವಶನ್ ನಿಮಗೆ 2016 ಕೇಳಿದ್ರು ಈ ತರ ಕ್ವಶನ್ ಬರೋದು ಬಹಳ ಅಪರೂಪ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇಂದು ನನ್ನ ಚರ್ಚೆಯ ವಿಷಯ ಸ್ಟ್ರೈಕ್. ವೆನ್ ದ ಇವೆಂಟ್ ಆಫ್ ಸ್ಟ್ರೈಕ್ ಇಸ್ ಗಿವನ್ ಫಾರ್ ಸರ್ಟನ್ ಮಂತ್ಸ್. ಸೊ 2013 ಕೇಳಿದಂಥ ಕ್ವಶನ್ 5 ಮಾರ್ಕ್ಸಿಗೆ. ಮಾತಾ ಪ್ರೈವೇಟ್ ಲಿಮಿಟೆಡ್ took a coal mine on lease at a royalty of ₹4 per ton. ಇಲ್ಲಿ 4 rupees per ton ಇದೆ. ಸೊ ಇಲ್ಲಿ ಮಾತಾ ಪ್ರೈವೇಟ್ ಲಿಮಿಟೆಡ್ ಯೂಸರ್ ಆಫ್ ದ ಪ್ರಾಪರ್ಟಿ took a coal mine on a lease at a royalty of ₹4 per ton. 4 ರೂಪಾಯಿ ಪ್ರತಿ ಒಂದು ಟನ್ನಿಗೆ ಕೋಲ್ ರೇಸ್ಡ್ ವಿತ್ ಎ ಮಿನಿಮಮ್ ರೆಂಟ್ ಬೀಯಿಂಗ್ 1,60,000 per annum. 1,60,000 ರೂಪಾಯಿ ಪ್ರತಿ ವರ್ಷಕ್ಕೆ ಇಲ್ಲಿ
ಮಿನಿಮಮ್ ರೆಂಟ್ ಪೇ ಮಾಡಬೇಕು. ಯಾರು? ಯೂಸರ್ ಆಫ್ ದ ಪ್ರಾಪರ್ಟಿ ಟು ದ ಓನರ್ ಆಫ್ ದ ಪ್ರಾಪರ್ಟಿ. ಸಬ್ಜೆಕ್ಟ್ ರೈಟ್ ಆಫ್ ರಿಕ್ರೂಟ್ಮೆಂಟ್ ಶಾರ್ಟ್ ವರ್ಕಿಂಗ್ಸ್ ಇಂದ ನೆಕ್ಸ್ಟ್ 2 years. ಅಂದ್ರೆ ಯಾವುದೇ ಶಾರ್ಟ್ ವರ್ಕಿಂಗ್ಸ್ ಆದರೆ ಆ ಶಾರ್ಟ್ ವರ್ಕಿಂಗ್ಸ್ ಆದಂತ ಬರುವಂತ 2 ವರ್ಷಗಳು ಅವಧಿ ಇರುತ್ತಿದೆ. ನೆಕ್ಸ್ಟ್ 2 years. ಇನ್ ದ ಇವೆಂಟ್ ಆಫ್ ಸ್ಟ್ರೈಕ್, ಮಿನಿಮಮ್ ರೆಂಟ್ ಬಿ ರೆಡ್ಯೂಸ್ ಟು ಪ್ರಪೋರ್ಷನೇಟ್ಲಿ ಟು ದ ಪೀರಿಯಡ್ ಆಫ್ ಸ್ಟ್ರೈಕ್. ಅಂದ್ರೆ ಮಿನಿಮಮ್ ರೆಂಟ್ ಅನ್ನ ಪ್ರಪೋರ್ಷನೇಟ್ ಆಗಿ ರಿಡಕ್ಷನ್ ಮಾಡ್ಕೋರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಔಟ್ಪುಟ್ ನೋಡ್ರಿ, ಔಟ್ಪುಟ್ ಡ್ಯೂರಿಂಗ್ ಪಾಸ್ಟ್ 5 years. ಇಯರ್ 2006 20,000 ಇದೆ, 7 36,000 ಇದೆ, 8 50,000 ಇದೆ, 2009 ಅಲ್ಲಿ ಸ್ಟ್ರೈಕ್ ಆಗಿದೆ 3 months 24,000 ಇದೆ, 2010 60,000 ಇದೆ. ಪ್ರಿಪೇರ್ ರಾಯಲ್ಟಿ ಪೇಬಲ್ ಚಾರ್ಟ್. ಓಕೆ, ಇಲ್ಲಿ ಗಿವನ್ ಇನ್ಫಾರ್ಮೇಶನ್ ಬರ್ಕೋಬೇಕು ಮೊದಲು. ಸೊಲ್ಯೂಷನ್, ಗಿವನ್ ಇನ್ಫಾರ್ಮೇಶನ್. ಓನರ್ ಆಫ್ ಪ್ರಾಪರ್ಟಿ, ಓನರ್ ಆಫ್ ಪ್ರಾಪರ್ಟಿ ಲ್ಯಾಂಡ್ ಲಾರ್ಡ್, ಏನು ಕೊಟ್ಟಿಲ್ಲ, ಸೊ ಆದ್ದರಿಂದ ಲ್ಯಾಂಡ್ ಲಾರ್ಡ್. ನೆಕ್ಸ್ಟ್ ಯೂಸರ್ ಆಫ್ ಪ್ರಾಪರ್ಟಿ, ಯೂಸರ್ ಆಫ್ ಪ್ರಾಪರ್ಟಿ ಮಾತಾ ಪ್ರೈವೇಟ್ ಲಿಮಿಟೆಡ್. ನೆಕ್ಸ್ಟ್ ರಾಯಲ್ಟಿ ₹4 per ton. Next, minimum rent. Minimum rent ₹1,60,000 per annum. But in the event of strike, minimum rent so 1,60,000 per annum into ಇಲ್ಲಿ 3 months ಇವೆಂಟ್ ಸ್ಟ್ರೈಕ್ ಎಷ್ಟದ 3 months ಇದೆ. ಸೊ 3 months ವರ್ಕ್ ಸ್ಟಾಪ್ ಆಗಿದೆ ಅಂದ್ರೆ 12 ತಿಂಗಳಲ್ಲಿ 3 months ಅನ್ನ ಕಳೆದು ಬಿಡ್ರಿ, ಸಿಗೋದು ನಮ್ಗೆ 9 ತಿಂಗಳು. ಸೊ 9 months ವರ್ಕ್ ರನ್ನಿಂಗ್ ಹೋಗಿರುತ್ತೆ. therefore divided by 12 months. So 1,60,000 into 9 divided by 12 ಮಾಡಿದ್ರೆ 1,60,000 into 9 divided by 12 ಮಾಡಿದ್ರೆ ನಮಗೆ ಸಿಗೋದು 1,20,000. ಸೊ ಮಿನಿಮಮ್ ರೆಂಟ್ 1,20,000. ನೆಕ್ಸ್ಟ್ ಮಿನಿಮಮ್ ಆಯಿತು. ರಿಕವರಿ, ನೆಕ್ಸ್ಟ್ 2 years. ಓನರ್ ಆಫ್ ದ ಪ್ರಾಪರ್ಟಿ ಬರ್ಕೊಂಡ್ವಿ, ಯೂಸರ್ ಆಫ್ ಪ್ರಾಪರ್ಟಿ ಬರ್ಕೊಂಡ್ವಿ, ರಾಯಲ್ಟಿ 4 per ton, ಮಿನಿಮಮ್ ರೆಂಟ್ 1,60,000 per annum ಇದೆ. ಸೊ ಬಟ್ ಇನ್ ದ ಇವೆಂಟ್ ಆಫ್ ಸ್ಟ್ರೈಕ್ 3 months ಮಿನಿಮಮ್ ರೆಂಟ್ ರೆಡ್ಯೂಸ್ ಆಗ್ತದೆ 1,20,000ಗೆ. ಸೊ 1,60,000 ಪ್ರತಿ 12 ತಿಂಗಳು ಕೊಟ್ಟರೆ 9 ತಿಂಗಳಿಗೆ ಎಷ್ಟಾಗುತ್ತೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. 1,20,000 ಆಗುತ್ತೆ. ರಿಕವರಿ ನೆಕ್ಸ್ಟ್ 2 years ಇದೆ. ಸೊ ಇದಾದ ನಂತರ ಆಸ್ ಯೂಶುವಲ್ ರಾಯಲ್ಟಿ ಚಾರ್ಜ್. ಆಫ್ಟರ್ ದ ಗಿವನ್ ಇನ್ಫಾರ್ಮೇಶನ್ ವಿ ಶಾಲ್ ಡ್ರಾ ದ ರಾಯಲ್ಟಿ ಅಂಡ್ ಶಾರ್ಟ್ ವರ್ಕಿಂಗ್ ಚಾರ್ಟ್. ಸೊ ಫಸ್ಟ್ ಇಯರ್ 2006 20,000 units or tons. 2007 36,000 tons. 2008 50,000 tons. 2009 strike period 24,000 tons. 2010 60,000 tons. ಇದಾದ ನಂತರ ಇಂಟು ಮಾಡ್ಕೋಬೇಕು. 20,000 into 4 2 4 8 80,000. 36 into 4 ಮಾಡ್ಬೇಕು. ಅಲ್ಲಿ 36,000 into 4 ಮಾಡ್ರಿ. 36,000 into 4 1,44,000. Next 50,000 into 4 2 lakh. 24,000 into 4
96,000. So 60,000 into 4, 2,40,000. So ಇಲ್ಲಿ 20,000 into 4, 80,000. 36,000 into 4, 1,44,000. 50,000 into 4, 2,24,000 into 4, 96,000. Then 60,000 into 4, 2,40,000. Then minimum rent fixed 1,60,000. 1,60,000 first year, 1,60,000 second year, 1,60,000 third year, plus fourth year reduce 1,20,000 ಮಾಡ್ಕೊರಿ. ಯಾಕಂದ್ರೆ ಅವಾಗಲೇ ಪ್ರಪೋರ್ಷನೇಟ್ ರಿಡಕ್ಷನ್ ಮಾಡ್ಕೊಂಡಿವಿ. 1,20,000, then 1,60,000. ಈಗ ಸರ್ಪ್ಲಸ್ ಆರ್ ಡೆಫಿಸಿಟ್, ಮಿನಿಮಮ್ ಸರ್ಪ್ಲಸ್ ಆರ್ ಡೆಫಿಸಿಟ್ ಕಂಡುಹಿಡಬೇಕು. ಮಿನಿಮಮ್ ರೇಟ್ ಹೆಚ್ಚಿಗೆ ಇತ್ತು, ರಾಯಲ್ಟಿ ಕಡಿಮೆ ಇತ್ತು ಅಂದರೆ ಡೆಫಿಸಿಟ್. ಸೊ ಇಲ್ಲಿ 1,60,000 ರೂಪಾಯಿ ಡೆಫಿಸಿಟ್ ಬಂತು. ನೆಕ್ಸ್ಟ್ ಇಲ್ಲಿ ಎಷ್ಟು ಡೆಫಿಸಿಟ್ ಬರುತ್ತೆ? 1,60,000 1,44,000 ಕಳೆದ್ರೆ 16,000 ಡೆಫಿಸಿಟ್ ಬರುತ್ತೆ. ನೆಕ್ಸ್ಟ್ 1,44,000 into 1,60,000 16 ಬಂತು. ನೆಕ್ಸ್ಟ್ 40,000 ಸರ್ಪ್ಲಸ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ರಾಯಲ್ಟಿ ಕಡಿಮೆ ಇದೆ, ಸೊ 96,000 ಅಲ್ಲಿ 1,20,000 ಕಳೆದ್ರೆ ಸೊ 24,000 ಡೆಫಿಸಿಟ್ ಬಂತು. ಅದೇ ರೀತಿ 2,40,000 1,60,000 80,000 ಸರ್ಪ್ಲಸ್ ಬಂತು. ಸೊ ಈಗ ರಿಕವರಿ ಆಗುತ್ತೋ ಈ ರಿಕವರಿ ಆಗುತ್ತೋ ಕಂಡುಹಿಡಿಯಬೇಕು. ಸೊ ಈ 1,60,000ಗೆ 1,60,000 ಡೆಫಿಸಿಟ್ ಆಗಿದ್ದು 2006 ಸೊ ಈಗ ಅದರ ನೆಕ್ಸ್ಟ್ 2 years ಟೈಮ್ ಇರುತ್ತೆ. 2007 ಮೊದಲನೇ ವರ್ಷ ಇಲ್ಲಿ ಯಾವುದೇ ರೀತಿಯ ಸರ್ಪ್ಲಸ್ ಇಲ್ಲ, ಸೊ ರಿಕವರಿ ಆಗಲಿಲ್ಲ. 2008 ಬರೀ 40,000 ರೂಪಾಯಿ ಅಷ್ಟೇ ಇದೆ. ಈ 40,000 ರೂಪಾಯಿ ರಿಕವರಿ ತಗೋಬೇಕು. ಇಲ್ಲಿ 40,000 ರೂಪಾಯಿ ರಿಕವರಿ ತಗೋಬೇಕು. ಔಟ್ ಆಫ್ 1,60,000 ಅಲ್ಲಿ 40,000 ರೂಪಾಯಿ ಅಷ್ಟೇ ರಿಕವರಿ ಆಯಿತು. ಸೊ ಅವಧಿ ಇಲ್ಲಿ 1 ವರ್ಷ ಮುಗೀತು, 2 ವರ್ಷ ಮುಗೀತು, 2 ವರ್ಷ ಮುಗಿದೋಯ್ತು. ಸೊ 1,60,000 40,000 ರೂಪಾಯಿ ಅಷ್ಟೇ ರಿಕವರಿ ಆದಷ್ಟು ಆಯ್ತು. ಸೊ 1,60,000 ರೂಪಾಯಿ 40,000 ರೂಪಾಯಿ ಕಳೆದ್ರೆ 1,20,000 ರೂಪಾಯಿ ರಿಕವರಿ ಆಗಲಿಲ್ಲ. ಸೊ ದೇರ್ ಫೋರ್ 1,20,000 ರೂಪಾಯಿನ ಈ ರಿಕವರಿ ಕಾಲಕ್ಕೆ ಕಳಿಸ್ಬಿಡ್ರಿ. ನೆಕ್ಸ್ಟ್ ಅದೇ ರೀತಿ ಈ 16,000 ರೂಪಾಯಿ ನೋಡ್ಬೇಕು. ಈಗ 16,000 ರೂಪಾಯಿ. ಸೊ 16,000 ರೂಪಾಯಿ ಲಾಸ್ ಆಗಿದ್ದು 2007 ಲಾಸ್ ಆಗಿದೆ ಅಂದರೆ 2008 ಮೊದಲನೇ ವರ್ಷ. ಈ ಮೊದಲನೇ ವರ್ಷ ಅಮೌಂಟ್ ಇತ್ತು, ಯೂಸ್ ಆಗಿಬಿಟ್ಟಿದೆ. ಎರಡನೇ ವರ್ಷ 2009 ಸರ್ಪ್ಲಸ್ ಇಲ್ಲ. ಸೊ ಆ ಕಾರಣಕ್ಕೆ ಈ 16,000 ರೂಪಾಯಿ ನಮಗೆ ರಿಕವರಿ ಆಗಲೇ ಇಲ್ಲ. ಸೊ ಈ ರಿಕವರಿ ಕಳಿಸ್ಬಿಡ್ರಿ. ನೆಕ್ಸ್ಟ್ ಈ 24,000 ರೂಪಾಯಿ 24,000 ರೂಪಾಯಿ ಲಾಸ್ ಆಗಿದ್ದು 2009. ಸೊ 2010 ಮೊದಲನೇ ವರ್ಷ. ಇಲ್ಲಿ 80,000 ರೂಪಾಯಿ ಸರ್ಪ್ಲಸ್ ಇದೆ. 80,000 ರೂಪಾಯಿ ಸರ್ಪ್ಲಸ್ ಒಳಗೆ ಈ 24,000 ರೂಪಾಯಿ ಡೆಫಿಸಿಟ್ ಅನ್ನ ರಿಕವರಿ ತಗೋಬಹುದು. ನೀವು ಪೂರ್ತಿ 24,000 ರಿಕವರಿ ತಗೋಬಹುದು. ಈ ರಿಕವರಿ ಡ್ಯಾಶ್. ಸೊ ಆ ಕಾರಣಕ್ಕೆ 24,000 ಪೂರ್ತಿ ತಗೋರಿ. ಈಗ ಪೇಡ್ ಟು ಲ್ಯಾಂಡ್ ಲಾರ್ಡ್. ಮಿನಿಮಮ್ ರೆಂಟ್ ಹೆಚ್ಚಿಗೆ ಇದ್ದು ರಾಯಲ್ಟಿ ಕಡಿಮೆ ಇತ್ತಂದ್ರೆ ಈ ಮಿನಿಮಮ್ ರೆಂಟ್ ಅನ್ನ ಆಸ್ ಯೂಶುವಲ್ ಹಚ್ಚಿಬಿಡ್ರಿ. 1,60,000. ನೆಕ್ಸ್ಟ್ 1,60,000. ಅದೇ ರೀತಿ ನೆಕ್ಸ್ಟ್ ಇಲ್ಲಿ 2 lakh ಇದೆ. ಈ 2 lakh ಅಲ್ಲಿ 40,000 ಮೈನಸ್ ಮಾಡ್ಕೊರಿ. 40,000 ಮೈನಸ್ ಮಾಡ್ಕೊಂಡ್ರೆ 1,60,000 ಬಂತು. ನೆಕ್ಸ್ಟ್ ಈ 96,000 ಕಡಿಮೆ ಇದೆ, 1,20,000 ಜಾಸ್ತಿ ಇದೆ. ಸೊ 1,20,000 ಇಲ್ಲ ಹಚ್ಬಿಡ್ರಿ. ಅದೇ ರೀತಿ 2,10 ಒಳಗಲ್ಲಿ 2,40,000 ಇದೆ. ಈ 2,40,000 ಅಲ್ಲಿ ಲೆಸ್ ಮಾಡ್ಕೊರಿ. 2,40,000 minus 24,000. 2,40,000 minus 24,000. 2,16,000. ಇಷ್ಟು ಮಾಡಿದ್ರೆ ನಮ್ದು ರಾಯಲ್ಟಿ ಪೇಯಬಲ್ ಚಾರ್ಟ್ ಮುಗೀತು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಇತರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.